ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎನ್ಡಿಎ ತೆಕ್ಕಿಗೆ 8 ಜನ ಸಂಸದರು ಮತ್ತಷ್ಟು ಬಲ ಬಂದೇ ಬಿಡ್ತಾ ನರೇಂದ್ರ ಮೋದಿ ಅವರ ಕೈಗೆ. ಈ ಡಿಲಿಮಿಟೇಷನ್ ಪಾಸ್ ಮಾಡೇ ಮಾಡ್ತಾರೆ ಈಗ ಬರೋ ಅಧಿವೇಶನದಲ್ಲಿ ಅನ್ನೋ ತನಕ ಡೆವಲಪ್ಮೆಂಟ್ಸು ಇನ್ನೂ ಗರಿಗೆದರಿರೋದು. ಏಕಾಏಕಿ ಈಗ ಮೀಟಿಂಗು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಕೂಟಕ್ಕೆ, ಕೈಕೂಟ, ಇಂಡಿಯಾ ಅಲಯನ್ಸ್ಗೆ ಬಹಳ ದೊಡ್ಡ ಆಘಾತವ ಮತ್ತೊಂದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ಒಂದು ಮೀಟಿಂಗ್ ಆಗಿದೆ. ಯಾವ್ಯಾವುದೆಲ್ಲ ಆಯಿತು ಈಗ? ಆಮ್ ಆದ್ಮಿಯಿಂದ ಶುರುವಾಯಿತು. ರಾಘವ್ ಚಡ್ಡಾ ಅವರು ಕರ್ಕೊಂಡು ಬಂದರು ದೊಡ್ಡ ಸಂಖ್ಯೆಯಲ್ಲಿ MP ಗಳನ್ನು. BJP NDAಗೆ ಬಲ ಬಂತು. ಅಲ್ಲಿ TMC ಕಂಪ್ಲೀಟ್ ಪಕ್ಷನೇ NDA ತೆಕ್ಕೆಗೆ ಬಿದ್ದಂಗೆ ಬಿತ್ತು. ಅಲ್ಲಿ 20 ನಂಬರಲ್ಲಿನೋ MP ಗಳು, 20+ MP ಗಳು NDA ತೆಕ್ಕೆಗೆ ಬಿದ್ದರು. ಮತ್ತು ರಾಜ್ಯದಲ್ಲೂ, ವೆಸ್ಟ್ ಬೆಂಗಾಲಲ್ಲೂ ಕೂಡ ಪ್ರತಿಪಕ್ಷವೇ ಇಲ್ಲದಂತಾಗೋಯ್ತು. ಯಾವುದೋ ಒಂದು ಹೆಸರಿಲ್ಲದಂಥ ಜಾರ್ಖಂಡ್ ಮೂಲದ ಪಕ್ಷದ ಜೊತೆ ಮರ್ಜಾಗಿ NDA ತೆಕ್ಕೆಗೆ TMC ಬಿದ್ದಿದ್ದಾಗಿದೆ ಈಗ ಅಲ್ವಾ? TMC ಅವರು ಬಿದ್ದಿದ್ದಾಗಿದೆ. ಅದಾಯ್ತಾ. ಆಮೇಲೆ ಮಹಾರಾಷ್ಟ್ರದಲ್ಲಿ ಶಿಂಧೆ, ಯಾರು ಶಿವಸೇನೆ ಉಳ್ಕೊಂಡಿದ್ದಂಥ ಉದ್ಧವ್ ಬಣನೂ ಒಡ್ಕೊಂಡು ಹೋಗಿ ಅವ್ರ ಜೊತೆ 6 ಜನ ಮತ್ತೆ ಸೇರಿಕೊಂಡ್ರು. 13ಕ್ಕೆ ಏರ್ತು ಏಕನಾಥ್ ಶಿಂಧೆ ಟೀಮ್ನ MP ಗಳ ಬಲ. ಅಲ್ಲೂ ದೊಡ್ಡ ಬಲ ಬಂತ. ಈಗ ಮತ್ತೊಂದು ಮೇಜರ್ ಆಪರೇಷನ್ ಅಂದ್ರೆ ಅವರಾಗಿಯೇ NDA ತೆಕ್ಕೆಗೆ ಬೀಳೋ ಥರ ಕಾಣಿಸ್ತಿದೆ. NCP ಶರದ್ ಪವಾರ್ ಅವರು ನಿನ್ನೆ ಇದ್ದಕ್ಕಿದ್ದಂತೆ ಏಕನಾಥ್ ಶಿಂಧೆ ಅವ್ರ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ತುಂಬ ಲಾಂಗ್ ಮೀಟಿಂಗ್ ಏನಲ್ಲ, ಸ್ವಲ್ಪ ಸಮಯದ್ದೇ ಮೀಟಿಂಗು. ಬಟ್ ಇವರೇ ಹುಡ್ಕೊಂಡು ಬಂದಿದ್ದಾರೆ. ಶಿಂಧೆಯವರು, DCM ಶಿಂಧೆಯವ್ರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಿರತ್ತೆ. ಆದರೆ ಏಕಾಏಕಿ ಶಿಂಧೆಯವರ ಕ್ಯಾಬಿನಿಗೆ ಬಂದು ಕೂತ್ಬಿಡ್ತಾರೆ. ಪವಾರ್ ಅವರು ಸೀನಿಯರ್ ಅಲ್ವಾ, ಹಿರಿಯರು ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಓಡೋಡು ಬರ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬೇರೆಯವ್ರಿಗೆ ಒಪ್ಪಿಸಿ ಶಿಂಧೆಯವರು, ಅಂದರೆ ಅವ್ರ ನೇತೃತ್ವದಲ್ಲಿ ನಡೀತಿರುತ್ತೆ. CM ಇರಲ್ಲ, ಬ್ಯುಸಿ ಇರ್ತಾರೆ. ಎಲ್ಲೋ DCM ನೇತೃತ್ವದಲ್ಲಿ ನಡೀತಿರುತ್ತೆ. ಎದ್ದು ಓಡಿ ಬರ್ತಾರೆ. ಬಂದು ಸನ್ಮಾನ ಮಾಡಿ ವೆಲ್ಕಮ್ ಮಾಡಿಕೊಂಡು ಕ್ಲೋಸ್ ಡೋರ್ ಮೀಟಿಂಗ್ ನಡೆಯುತ್ತೆ ಶರದ್ ಪವಾರ್ ಅವ್ರ ಜೊತೆಗೆ. ಇದು ಹೋದ ವರ್ಷ ಮಾತುಕತೆ ಅಂದರೆ ಈ ಚರ್ಚೆಗಳು ಶುರುವಾಗಿತ್ತು ಇದ್ರ ಬಗ್ಗೆ. ಸುಪ್ರಿಯಾ ಸುಳೆ ಮಂತ್ರಿ ಆಗ್ತಾರೆ ಮೋದಿ ಕ್ಯಾಬಿನೆಟಲ್ಲಿ ಅಂತ ಚರ್ಚೆ ಬಂದಿತ್ತು. ಶರದ್ ಪವಾರ್ ಅವರು ಮತ್ತು ನರೇಂದ್ರ ಮೋದಿ ಅವರು ಆಗಾಗ ಭೇಟಿಯಾಗೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪರಸ್ಪರ ಹೊಗಳಿಕೆ. ಮೊನ್ನೆ ಕೂಡ ಜಾಗತಿಕವಾಗಿ ಭಾರತದ ಸ್ಟೇಟಸ್ಸನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗಿದ್ದಾರೆ ಮೋದಿಯವರು. ದೇಶದ ವಿಷಯದಲ್ಲೆಲ್ಲ ಕೊಂಕು ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ತಿವಿದಿದ್ದು ನೆನಪಿದೆ. ಮತ್ತು ಪಕ್ಷ ಕಾಂಗ್ರೆಸ್ ಜೊತೆ ಮರ್ಜ್ ಆಗಲಿ ಅಂತ NCPಗೆ, TMCಗೆ, ಮಮತಾ ಬ್ಯಾನರ್ಜಿ ಬಣಕ್ಕೆಲ್ಲ ಕಾಂಗ್ರೆಸ್ಸು, ಸೋನಿಯಾ ಗಾಂಧಿ ಆಫರ್ ಕೊಟ್ಟಿದ್ದರು. ಅದನ್ನೆಲ್ಲ ಆಗಲ್ಲ ಅಂತ NCP ತಿರಸ್ಕರಿಸಿತ್ತು. ಯಾಕಂದರೆ ಆಲ್ರೆಡಿ ಈ ರೀತಿ ಕಷ್ಟದಲ್ಲಿರುವಾಗ ಮತ್ತಷ್ಟು ಕಷ್ಟ ಇರೋ ಕಡೆ ಹೋಗ್ತಾರಾ ಅನ್ನೋ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಮರ್ಜ್ ಆಗೋದಕ್ಕೆ ಯಾರೂ ಹೋಗಲಿಲ್ಲ ಕಡೆಗೆ. ಮತ್ತು ಇಲ್ಲಿ ಮಹಾರಾಷ್ಟ್ರ ಪಾಲಿಟಿಕ್ಸಲ್ಲಿ ಅಜಿತ್ ಪವಾರ್ ಬಣ, ಶರದ್ ಪವಾರ್ ಬಣ. ಅಜಿತ್ ಪವಾರ್ ಅವ್ರು ತೀರ್ಕೊಂಡ್ಮೇಲೆ ಅವ್ರ ಪತ್ನಿ ಮುನ್ನಡೆಸ್ತಿದ್ದಾರೆ. ಎರಡೂ ಬಣ ಒಂದಾಗಬೇಕು, ಕುಟುಂಬದಲ್ಲಿ ಒಡಕಿರಬಾರ್ದು ಅಂತ ಒಂದಾಗೋದಕ್ಕೆ ಮೀಟಿಂಗ್ಗಳು ಪದೇ ನಡೀತಿದ್ದಾವೆ. ಎರಡೂ ಕಡೆಯಿಂದನೂ ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದಾರೆ ನಾಯಕರೇ. ಮೀಟಿಂಗ್ ಆಗ್ತಿರೋದು ಹೌದು ಅಂತ. ಸೊ ಈಗ ಎರಡೂ ಬಣಗಳು ಒಂದಾಗಿ ಮತ್ತೆ NCP ಒಗ್ಗೂಡಿ NDA ಜೊತೆ ಸೇರುವಂಥ ಮಾತುಕತೆ ಫೈನಲ್ ಹಂತಕ್ಕೆ ಬಂತ. ಆ ಥರ ಕಾಣಿಸ್ತಾ ಇದೆ. ಏಕನಾಥ್ ಶಿಂಧೆ ಅವರನ್ನು ಭೇಟಿಯಾಗಿರೋದು ಗಮನಿಸ್ತಾ ಇದ್ದರೆ 8 ಜನ MP ಗಳಿದ್ದಾರೆ NCPಯಲ್ಲಿ ಈಗ. ಸೊ ಇದು ದೊಡ್ಡ ನಂಬರೇ ಆಗುತ್ತೆ. ಕಳೆದ ಬಾರಿ ಲೋಕಸಭೆಯಲ್ಲಿ BJPಗೆ ಏನಂತ ಹೇಳ್ಕೊಳ್ಳೋ ನಂಬರ್ ಸಿಕ್ಕಿರಲಿಲ್ಲ. ಅಜಿತ್ ಪವಾರ್ NCPಗೂ ಇಲ್ಲ, ಕಡೆಗೆ ಶಿವಸೇನೆಗೂ 7 ಸಿಕ್ಕಿತ್ತಷ್ಟೇ. ಆದರೆ ಈಗ ಆಪರೇಷನ್ ಮೂಲಕ ಶಿವಸೇನೆ ಶಿಂಧೆ ಬಣ 13 ಆಯಿತು. ಈಗ NCPನೂ ಮರ್ಜ್ ಆಗಿಬಿಟ್ರೆ NCP ಒಂದಿರೋದು NDA ಜೊತೆಗೆ 9 ಆಗುತ್ತೆ. ಸೊ ಇನ್ನೂ 8 ಸೇರ್ಕೊಂಡಂಗೆ ಆಗುತ್ತೆ. ಇದು ದೊಡ್ಡ ನಂಬರೇ ಆಗುತ್ತೆ NDAಗೆ. ಮಹಾರಾಷ್ಟ್ರದಿಂದ ಓವರಾಲ್ ಕೈಕೂಟ ಕೊಲ್ಯಾಪ್ಸ್ ಆದಂಗೆ ಆಗುತ್ತೆ ಈ ಡೆವಲಪ್ಮೆಂಟ್ ಆಗಿಬಿಟ್ರೆ. ಮತ್ತು NDAಗೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಸೂಪರ್ ಮೆಜಾರಿಟಿ ಬೇಕಲ್ಲ. ಈಗ ಕೆಲವು ಬಿಲ್ಲೆಲ್ಲ ಪಾಸ್ ಮಾಡೋದಕ್ಕೆ 2/3 ಮೆಜಾರಿಟಿ ಬೇಕು, 360 ರೀಚ್ ಆಗಬೇಕು. ಸೊ ಆ 360ರ ಗಡಿ ದಾಟೋದಕ್ಕೆ 362 ರೀಚ್ ಆಗೋದಕ್ಕೆ ಬೇಕಾದಂಥ ಡೆವಲಪ್ಮೆಂಟ್ ಆಗ್ತಿದೆ ಈಗ. के बारे में मुख्यमंत्री जी के संगात मीटिंग के लिए आए थे. वो मीटिंग के संगात उन्होंने अपनी सदिच्छा भेंट एकनाथ शिंदे साहब के ऑफिस को दी.
और एकनाथ शिंदे साहब ने भी कैबिनेट की मीटिंग छोड़ के उनके सम्मान में वहां गए, उनसे मिले, उनसे बातचीत की, गुफ्तगू की। ये दोनों भी दिग्गज नेता है और वो नेता की बातचीत स्टेट के अंदर हो सकती है, कभी भी होती है, उसको राजकीय एंगल किसी के सुख दुख का सवाल नहीं है। एक आदमी उम्र उसकी 86, चलने में दिक्कत, वो अपने लोगों की बैठक लेना चाहता है। एक तरफ मुख्यमंत्री की कैबिन है, एक तरफ उप मुख्यमंत्री की कैबिन है। और फिर से महाराष्ट्र को बताता हूँ कि इधर जो कैबिन्स बनती है उसके किसी एक व्यक्ति का मालिकाना हक नहीं होता। और हम उसके कैबिन में नहीं बैठे थे, उसके मीटिंग हॉल में बैठे, और उसमें मुझे कोई गलत नहीं लगता। काहे की क्रेडिबिलिटी है? कैसे हमारे बैठक में अगर एकनाथ शिंदे साहब का कोई आदमी और नहीं तो स्वयं वो उपस्थित होते तो क्रेडिबिलिटी है। अरे हम ही हैं, हम ही घर वाले बैठे हैं। अगर मेरी माँ बाप, मेरी बहन, हम चर्चा में बैठे हैं और हम घर की चर्चा कर रहे हैं। मैंने किसी एनसीपी के नेता से बात की है, ना तो मैंने कांग्रेस आला कमान से किसी बात की। मुझे फर्स्ट हैंड कोई जानकारी नहीं है। आप लोग जो मीडिया में खबरें चला रहे हैं वो मैं भी पढ़ रहा हूँ। 3 प्रस्ताव की बात कर रहे हैं, 5-6 सांसद एनसीपी शरद पवार ग्रुप के काफ़ी हलचल में हैं, कुछ इधर उधर जाने की बात लोग कर रहे हैं। साथ ही में 3 पर्याय के लोग बात कर रहे हैं कि मर्जर इन कांग्रेस, पार्ट ऑफ एनडीए, कोई मंत्री बनेंगे उसके बाद, या फिर इशू बेस्ड सपोर्ट। तो मैं भी पढ़ रहा हूँ। तो उसके अलावा मेरे को कोई पर्सनल कोई जानकारी नहीं है, तो मैं अधिकारिता से कोई कह नहीं सकता। ಈ ಎನ್ ಸಿ ಪಿ ಶರದ್ ಪವಾರ್ ಅವ್ರು ಸೇರಿಕೊಂಡ್ರು ಒಂದು 325 ಏನೋ ಆಗುತ್ತೆ, ಮತ್ತು ನಂಬರ್ಸ್ ಬೇಕಾಗತ್ತೆ, ಇನ್ನೂ ಒಂದು 40 ಸಂಸದರು ಬೇಕಾಗ್ತಾರೆ. ಅದು ಎಲ್ಲಿಂದ ಸಿಗುತ್ತೆ ಅಂದರೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ, ಹಿಂದೆನೇ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ. YSR ಬೆಂಬಲ ಇದೆ, ಔಟ್ಸೈಡ್ ಸಪೋರ್ಟು, ವಿಷಯಾಧಾರಿತವಾಗಿ ಬೆಂಬಲ ಕೊಡ್ತಾರೆ. ಮತ್ತು SP ಸಂಸದರಿಗೆ ಏನಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಖಿಲೇಶ್ ಯಾದವ್ ಅವರ ಬಣ BSP ಜೊತೆ ಸಂಪರ್ಕದಲ್ಲಿದೆ, BJP ಜೊತೆ ಮೀಟಿಂಗೇ ಆಗೋಗಿದೆ ಅನ್ನೋ ತನಕ ಸುದ್ದಿಗಳು ಬಂದಿವೆ. ನೋಡಬೇಕು, ಈ ರಾಮ ಮಂದಿರ ಜಟಾಪಟಿ ನಡುವೆ ಆ ಸುದ್ದಿ ಹೆಚ್ಚಾಗಿ ಕೇಳಿ ಬರ್ತಿಲ್ಲ. ಬಟ್ ಎನಿ ಟೈಮ್ ಆಪ್ರೇಷನ್ ಆಗೋ ಥರ ಇದೆ. 22 ಜನ MP ಗಳಿದ್ದಾರೆ, ಅಷ್ಟಕ್ಕಷ್ಟು ಮರ್ಜ್ ಆಗುತ್ತೆ ಅನ್ನೋ ತನಕ ಅಲ್ಲಿನ ಪ್ರಮುಖ BJP ನಾಯಕರು DCM ತನಕ ಮಾತಾಡಿದ್ದನ್ನು ನೋಡಿದ್ದೀವಿ. ಇನ್ನು JMM ಕ್ರಾಸ್ ವೋಟಿಂಗ್ ಆಯಿತು ಮೊನ್ನೆ, ಅಲ್ಲಿಂದನೂ 2-3 ಸೀಟ್ ಬರಬಹುದು ಅನ್ನೋ ಥರ ಇದೆ. ಇನ್ನು BJD, ಇಲ್ಲಿ DMK ಕಾಂಗ್ರೆಸ್ ವಿರುದ್ಧ ಸಿಡಿದಿರೋ DMK NDAಗೆ ಔಟ್ಸೈಡ್ ಸಪೋರ್ಟ್ ಕೊಡೋ ಥರ ಮನಸ್ಥಿತಿಯಲ್ಲಿದ್ದಾರೆ. ಇದೆಲ್ಲ ಸೇರಿದ್ರೆ 362 ಆಗೇ ಬಿಡುತ್ತೆ. ಸೊ ಈ ಬರುವಂಥ ಅಧಿವೇಶನದಲ್ಲಿ ಡಿಲಿಮಿಟೇಷನ್, ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆ, ಮಹಿಳೆಯರಿಗೆ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಬಹಳ ದೊಡ್ಡ ಹೆಜ್ಜೆ, ಐತಿಹಾಸಿಕ ಹೆಜ್ಜೆ, ದೇಶದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಅಂದುಕೊಂಡಂತೆ ಅಚ್ಚುಕಟ್ಟಾಗಿ ತಾನಾಗಿ ನೆರವೇರುತ್ತಾ ನೋಡಬೇಕು. ಪೂರಕವಾದ ಡೆವಲಪ್ಮೆಂಟ್ಸ್ ಕಾಣ್ತಿರೋದು. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.